ಇವ್ರು ಇರೋರಿಗೆ ಸಬ್ಸಿಡಿ ಲೋನು, ಆ ಲೋನು, ಈ ಲೋನು, ಅವ್ರಿಗೆ ಬೆಳೆ ಸಾಲ ಲೋನು ಎಲ್ಲ ಪೂರ್ತಿ ಕೊಡ್ತಾರೆ ಜಮೀನು ಇರೋರಿಗೆ. ಇಲ್ಲದೆ ಇರೋರಿಗೆ ಏನೂ ಇಲ್ಲ. ಈಗ ಡೀಸೆಲ್ 89 ರೂಪಾಯಿ. ಈಗ ಗಾಡಿ ಬಾಡಿಗೆ ಅವ್ರು ಏನು ಮಾಡೋಣ, 3,000 ಬಾಡಿಗೆ ಹೋಗ್ಬಿಟ್ಟು 2,000 ರೂಪಾಯಿ ಡೀಸೆಲ್ ಕುಡ್ಕೊತದೆ. ಡ್ರೈವರ್ಗೆ 500. ಇನ್ನು ಸಾಲ ಆಗದೆ ಏನು ಮಾಡೋದವ್ರು ಗಾಡಿ ತಗೊಂಡು. ಈಗ ನಾವು ಹೇಳ್ದಂಗೆ ಬಡವ್ರ ಬಗ್ಗೆ ಅವ್ರು ಸಹಾಯ ಮಾಡಬೇಕು. ಮೋದಿಯಲ್ಲಿ, ಡಿ ಕೆ ಅಲ್ಲಿ, ಯಾರಲ್ಲಿ ಆ ಥರ ಮಾಡಬೇಕು. ಒಂದು ಕುಂಟೆ ಜಮೀನು ಇಲ್ಲದಿರೋರಿಗೆ ವ್ಯವಸ್ಥೆ ಮಾಡಬೇಕು. ಈಗ ಜಮೀನು ಇರೋರಿಗೆ ದುಡ್ಡು, ಈಗ ಜಮೀನು ಇರೋ 1 ಎಕರೆ ಮಾರೋರು 2 ಕೋಟಿ ದುಡ್ಡು ಬರ್ತದೆ ಅವ್ರು ಜಮೀನು ಇರೋರಿಗೆ. ಜಮೀನು ಇಲ್ಲದೆ ಸಹಾಯ ಮಾಡ್ಬೇಕು ತಾನೇ ಅವರು. ಸೊ ಇತ್ತೀಚೆಗೆ ನೋಡಿರ್ತೀರಾ, ರಾಜಕೀಯ ವ್ಯಕ್ತಿಗಳು ಬರೀ ಅವ್ರು ಮಾಡಿರೋ ಹಗರಣಗಳ ಬಗ್ಗೆ ಮಾತಾಡೋದು ಬಿಟ್ರೆ ಡೆವಲಪ್ ಬಗ್ಗೆ ಯಾರು ಮಾತಾಡ್ತಿಲ್ಲ. ಏನ್ ಅನ್ಸತ್ತೆ? ಅದು ಬೇಡ ಬಿಡಿ, ಅದಂಗೆ ಹೇಳ್ಬೇಡಿ. ಈಗ ಜಮೀನು ಇಲ್ಲದೆ ಇರೋರಿಗೆ ಅವ್ರು ಸಹಾಯ ಮಾಡ್ತಾ ಇಲ್ಲ ಯಾರು. ಜಮೀನು ಇರೋರಿಗೆ ಫುಲ್ಲು ಲೋನ್ ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅವ್ರಿಗೆ ಈಗ ಮೋದಿಯವರು ಈ ಜಮೀನು ಯಾರಿಗಿಲ್ಲ, ಯಾರಿಗೊಂದು ಕುಂಟೆ ಇಲ್ಲ, ಅದೆಲ್ಲ ವ್ಯವಸ್ಥೆ ಮಾಡಿ ಬಡವ್ರ ಬಗ್ಗೆ ಮನೆ ಕಟ್ಸ್ಕೊಡ್ಬೇಕು ಅವರು. ಈಗ ಜಮೀನು ಇರೋ 1 ಎಕರೆ ಮಾರೋರು 2 ಕೋಟಿ ದುಡ್ಡು ಬರ್ತದೆ ಅವ್ರು ಜಮೀನು ಇರೋರಿಗೆ. ಜಮೀನು ಇಲ್ಲದೆ ಇರೋರು ಸಹಾಯ ಮಾಡ್ಬೇಕು ತಾನೇ ಅವರು. ನಮಗೆ ಜಮೀನು ಇಲ್ಲದೆ ಇರೋರಿಗೆ, ಒಂದು ಕುಂಟೆ ಇಲ್ಲದೆ ಇರೋರಿಗೆ ಏನೂ ಇಲ್ಲ, ಜಮೀನು ಇರೋರಿಗೆ ಬರ್ತದೆ ದುಡ್ಡು. ಅವ್ರು ಆ ಥರ ಯೋಚನೆ ಮಾಡಬೇಕಾದಂತ ಯೋಚನೆ ಮಾಡ್ತಾಯಿಲ್ಲ ಅವರು ಜನಗಳು, ರೈತವರು. ಅವ್ರು ಆ ಥರ ಮಾಡಿ ಯಾರು ಜಮೀನಿಲ್ಲ ಪಂಚಾಯತಿಲಿ ನೋಡಿ ಯಾರಿಗೊಂದು ಕುಂಟೆ ಜಮೀನಿಲ್ಲ ಅವ್ರಿಗೆ ಸಹಾಯ ಮಾಡಬೇಕು. ಈಗ ಸಬ್ಸಿಡಿ ಲೋನು, ಬೆಳೆ ಸಾಲ ಲೋನು ಅವೆಲ್ಲ ಕೊಡ್ತಾರೆ ಅವ್ರಿಗೆ. ಅವ್ರಿಗೆ ಬರೋದೇ ಬತ್ತಲಿ ಅದೇ ಅವ್ರಿಗೆ. ಈಗ 1 ಎಕರೆ ಮಾಡಿದ್ರು 2 ಕೋಟಿ 3 ಕೋಟಿ ಜಮೀನು ಬರ್ತದೆ. ಅವ್ರಿಗೇನು ದರಿದ್ರೇನಿಲ್ಲ ಅವ್ರಿಗೆ. ಯಾರಿಗೊಂದು ಕುಂಟೆ ಜಮೀನಿಲ್ಲ ಅವ್ರಿಗೆ ಸಹಾಯ ಮಾಡಬೇಕು ಅವರು. ಹಿಂಗೆ ಮಾಡ್ತಾವ್ರೆ ಸರ್ಕಾರದವ್ರು. ಗೊತ್ತಾಯ್ತಲ್ಲ ಇವ್ರಿಗೆ ಯಾರಿಗಿಲ್ಲ ಏನು ಅನ್ನೋದು. ಆ ಥರ ಮಾಡಬೇಕಾದ್ರೆ ಹುಡುಕ್ಬೇಕು ಮಾಡಿ. ಯಾರಿಗೊಂದು ಕುಂಟೆ ಇಲ್ಲ ಎಲ್ಲ ಗೊತ್ತಾಗುತ್ತೆ ಪಂಚಾಯತಿಲಿ ಲಿಸ್ಟ್ ತೆಗೆದ್ರೆ. ಯಾರಿಗಿಲ್ಲ ಏನಿಲ್ಲ, ಎಂಥ ಕೂಲಿ ಕಾರ್ಮಿಕರು, ಕೂಲಿ ಮಾಡೋರಿಗೆ ಎಲ್ಲ ಸಹಾಯ ಮಾಡಬೇಕು. ಈಗೆಲ್ಲ ಕೋಟಿಗಟ್ಟಲೆ ಇರೋರಿಗೆ ಜಮೀನು ಇರೋರಿಗೆ ದುಡ್ಡು ಅವ್ರಿಗೆ ದುಡ್ಡು ಬಡವ್ರ ಬಗ್ಗೆ ಕೆಳಕ್ಕೆ ಬರ್ತಾವ್ರೆ. ಇವ್ರು ಏನು ಸಹಾಯ ಮಾಡ್ತಾಯಿದ್ದಾರೆ? ಸರ್ಕಾರ ಮಾಡಿ ಬಂದಿವರು ಏನು ಮಾಡ್ತಾಯಿಲ್ಲ. ಎಲ್ಲ ನಮ್ಮ ಮೇಲೆ ಟ್ಯಾಕ್ಸ್ ಹಾಕೋದು, ಇದು ಮಾಡೋದು ಎಲ್ಲ ಇದು ಮಾಡ್ತಾವ್ರೆ. ಹಿಂಗೆ ಮಾಡ್ತಾವ್ರೆ ನೋಡಿ. ಈ ಥರ ಮಾಡಬೇಕು. ಇದ್ರ ಬಗ್ಗೆ ನೀವು ಯಾರ ಹತ್ರ ಮಾತಾಡಿದ್ರಾ, ರಾಜಕೀಯ ವ್ಯಕ್ತಿಗಳ ಹತ್ರ? ಯೋಗೇಶ್ ಅಂತ ಹೇಳ್ದು ಈ ಥರ ಮಾತನ್ನ ಊರಿಗೆ ಬಂದಿದ್ದಾಗ. ಆಯ್ತು ಮಾಡೋಣ ಬಿಡಪ್ಪ ಅಂತ ಬೆಂತಟ್ಕೋಯ್ತಾರೆ. ಏನು ಮಾಡೋಕ್ಕಾಗೋದು? ಡಿ ಕೆ ಯಾರು ಬಂದಿರಿ ಒಂದು ತಿಂಗಳಲ್ಲಿ, ಅವಾಗಲೂ ಮಾತಾಡೋದು ಊಟ ಅಲ್ಲ, ನಮ್ಮನೆ ಪಕ್ಕದಲ್ಲೇ ಊಟ ಮಾಡ್ಕೊಂಡು ಹೋದ್ರು. ಅವ್ರು ಆಯ್ತು ಬಿಡಯ್ಯ ಬಡೆ ಅಂದ್ಕೊಂಡು ಹೋದ್ರು. ಏನು ಮಾಡೋಕ್ಕಾಗವ್ರು? ಆಯ್ತು ಬಿಡ ಅಂದರೆ ಸೆಕ್ಯೂರಿಟಿ ತಳ್ತಾರೆ ನಾವು, ನಡೀರಿ ಅಂತ. ಏನು ಮಾಡೋಕ್ಕೆ? ಆ ಥರ ಮಾಡಬೇಕು ಇವರು. ಎಲ್ಲ ಇದು ಮಾಡಿ ಸಹಾಯ ಮಾಡಬೇಕು. ಒಂದು ಕುಂಟೆ ಜಮೀನು ಇಲ್ಲದೆ ಇರೋರಿಗೆ ಏನೋ ಮಾಡೋದು ಕಲ್ತ್ಕೋಬೇಕು. ಇವ್ರು ಇರೋರಿಗೆ ಸಬ್ಸಿಡಿ ಲೋನು, ಆ ಲೋನು, ಈ ಲೋನು, ಅವ್ರಿಗೆ ಬೆಳೆ ಸಾಲ ಲೋನು ಎಲ್ಲ ಪೂರ್ತಿ ಕೊಡ್ತಾರೆ ಜಮೀನು ಇರೋರಿಗೆ. ಇಲ್ಲದೆ ಇರೋರಿಗೆ ಏನೂ ಇಲ್ಲ. ಇವಾಗಿರೋ ಸರ್ಕಾರ ಯೋಜನೆಗಳನ್ನ ಕೊಡ್ತಲ್ವಾ, ಅದು ಜನಗಳಿಗೆ ಉಪಯೋಗ ಆಯ್ತು ಅಂತ ಅನ್ಸ್ತಾ? ನಿಮ್ಗೆ ಯೂಸ್ ಆಯ್ತು ಅದೆಲ್ಲ? ಯೋಜನೆ 3 ತಿಂಗಳಿಂದ ಗೃಹಲಕ್ಷ್ಮಿ ಅವೇನು ಬರ್ತಾ ಇಲ್ಲ. ಮೊದಲು ಬಂದಿದ್ದು, ಈಗ ಯಾವುದು ಬರ್ತಾ ಇಲ್ಲ 2-3 ತಿಂಗಳಿಂದ. ಇವಾಗ ಎಲೆಕ್ಷನ್ ಆದ್ಮೇಲೆ ನೀವೇ ನೋಡಿರ್ತೀರಾ, ಪ್ರೈಸ್ ಒಂದಲ್ಲ ಒಂದು ದಿನ ಬೆಳಗ್ಗೆ ಇದ್ರೆ ಒಂದಲ್ಲ ಒಂದು ಪ್ರೈಸ್ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಏನ್ ಅನ್ಸ್ತಿದೆ? ಡೀಸೆಲ್ ಪೆಟ್ರೋಲ್ ಎಲ್ಲ ಹೆಚ್ಚಿಸುತ್ತೆ ಅವ್ರೆ, ಗ್ಯಾಸು ಎಲ್ಲ ಹೆಚ್ಚಿಸ್ತಾವ್ರೆ. ಏನು ಪ್ರಯೋಜನ ಇಲ್ಲ. ಅವರು ಕಮ್ಮಿ ಮಾಡ್ತೀನಿ ಅಂತಾರೆ, ಏನೂ ಇಲ್ಲ. ನಮ್ಮ ದುಡ್ಡು ಅಲ್ಲಿದಲ್ಲಿ ಹಾಕ್ತಾರೆ ಅಷ್ಟೇ. ಹಂಗೆ ನಡೀತಾ ಇದೆ. ಈಗ ಡೀಸೆಲ್ 89 ರೂಪಾಯಿ. ಈಗ ಗಾಡಿ ಬಾಡಿಗೆ ಅವ್ರು ಏನು ಮಾಡೋಣ, 3,000 ಬಾಡಿಗೆ ಹೋಗ್ಬಿಟ್ಟು 2,000 ರೂಪಾಯಿ ಡೀಸೆಲ್ ಕುಡ್ಕೊತದೆ. ಡ್ರೈವರ್ಗೆ 500. ಇನ್ನು ಸಾಲ ಆಗದೆ ಏನು ಮಾಡೋದವ್ರು ಗಾಡಿ ತಗೊಂಡು. ಸಾಲ ಆಯ್ತು. ಇವರೆಲ್ಲ ಯೋಚನೆ ಮಾಡಿ ಡೀಸೆಲ್ ಇಳಿಸ್ಬೇಕು. ಪೆಟ್ರೋಲು ಡೀಸೆಲ್ ಎಲ್ಲನೂ ಈ ಥರ ಮಾಡ್ತಾರೆ. ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಬಿದ್ದವ್ರೆ. ಒಂದ್ರಲ್ಲಿ ಕೊಡ್ತಾರೆ, ಒಂದ್ರಲ್ಲಿ ತಗೋತಾರೆ ಅಷ್ಟೇ. ಇನ್ನೊಂದು ಕ್ವಶನ್ ಲಾಸ್ಟ್. ಸಿಎಂ ಸಿದ್ದರಾಮಯ್ಯನವರು ಇವಾಗ ಮೂಡ ಹಗರಣದಿಂದ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದ್ರೆ ಯಾರು ನೆಕ್ಸ್ಟ್ ಸಿಎಂ ಆಗಬೇಕು ಅಂತ ಅನ್ಸುತ್ತೆ? ಯಾರು ಅವ್ರು ಇಷ್ಟ ಆಯ್ತಾರೆ. ಈಗ ಯಾರಲ್ಲಿ ಯಾರಾದ್ರೂ ಇಷ್ಟ ಆಯ್ತು ಅವ್ರಿಗೆ ಆಲಿ ಒಳ್ಳೇದಲ್ಲಿ ನೋಡುವ. ಈಗ ನಾವು ಹೇಳ್ದಂಗೆ ಬಡವ್ರ ಬಗ್ಗೆ ಅವ್ರು ಸಹಾಯ ಮಾಡಬೇಕು. ಮೋದಿಯಲ್ಲಿ, ಡಿ ಕೆ ಅಲ್ಲಿ, ಯಾರಲ್ಲಿ ಆ ಥರ ಮಾಡಬೇಕು. ಒಂದು ಕುಂಟೆ ಜಮೀನು ಇಲ್ಲದಿರೋರಿಗೆ ವ್ಯವಸ್ಥೆ ಮಾಡಬೇಕು. ಈಗ ಜಮೀನು ಇರೋರಿಗೆ ದುಡ್ಡು ಸುಮ್ಮನೆ ಒಂದು ಜಮೀನು ಇರೋರಿಗೆ ಬರ್ತದೆ ದುಡ್ಡು. ಎಲ್ಲ ಲೋನ್ ತಗೊಳ್ಳೋದು, ಅದು ತಗೊಳ್ಳೋದು ಎಲ್ಲ ಕೊಡ್ತಾರೆ. ಈಗ ಅವ್ರಿಗೆ ಗೊತ್ತಾಗುತ್ತೆ ಪಂಚಾಯತಿಲಿ ಯಾರ್ಯಾರಿಗೊಂದು ಕುಂಟೆ ಜಮೀನಿಲ್ಲ ಸಹಾಯ ಮಾಡಬೇಕು ಅವರು. ಈಗ ಡಿ ಕೆ ಅವ್ರು ಹೇಳೋರೆ ಎಲ್ಕವನು ಸೈಟ್ ಕೊಡ್ತೀನಿ ಅಂತ ಬಂದವ್ರೆ. ಅದು ಇನ್ನೂ ಆಗಲಿಲ್ಲ. ಎಲ್ಲ ಅಪ್ಲಿಕೇಶನ್ ಕೊಟ್ಟದೆ. ನೋಡೋಣ ಅದೇನು ಮಾಡ್ಯಾರ ಅದನ್ನೂ. ಬೀಟ್ ಪ್ಲಸ್ ಕರ್ನಾಟಕ.